ಇವತ್ತು ಒನ್ ಆಫ್ ದ ಹೆಮಟಾಲಜಿ ಇನ್ಸ್ಟ್ರೂಮೆಂಟ್ ಇಂಡಿಯಾನ ಹಾಸ್ಪಿಟಲ್ ಇರೋದನ್ನ ನೋಡೋಣ. ಸೊ ಇದು ಹಾರಿಬಾ ಯುಮಿಸನ್ H550 ಅಂತ. ಸೊ ನಮ್ಮ ಹತ್ರ ಹಾರಿಬಾ ಯುಮಿಸನ್ H500 ಅಂತ ಒಂದು ಬ್ಯಾಕಪ್ ಇನ್ಸ್ಟ್ರೂಮೆಂಟ್ ಕೂಡ ಉಂಟು. ಸೊ ನಾವು ರೊಟೀನ್ಲಿ ಹಾರಿಬಾ ಯುಮಿಸನ್ H550ನೇ ಯೂಸ್ ಮಾಡ್ತೇವೆ. ಒಂದು ವಿಷಯಲ್ಲಿ ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಎಲ್ಲೇ ಟೆಕ್ನಿಷಿಯನ್ ಎಲ್ಲೇ ವರ್ಕ್ ಮಾಡ್ತಾ ಇರ್ಬೋದು ಅಥವಾ ಮುಂಚೆ ವರ್ಕ್ ಮಾಡಿ ಬಂದಿರ್ಬೋದು, ನಾವು ಯಾವಾಗಾದ್ರು ಇಂಟರ್ವ್ಯೂಲೆಲ್ಲ ಕೇಳಿದಾಗ ನೀವು ಯಾವ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ 99% ಅವರು ನಾವು ಹೆಮಟಾಲಜಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ವಿ ಅಂತ ಉತ್ತರ ಕೊಡ್ತಾರೆ. ಯಾರಿಗೂ ಅದು ಕಂಪನಿ ಹೆಸರಾಗ್ಲಿ, ಅದರದ್ದು ಸೀರೀಸ್ ಆಗಲಿ, ಅದು ಯಾವ ಟೈಪಿನ ಇನ್ಸ್ಟ್ರೂಮೆಂಟ್ ಆಗಲಿ ಯಾವುದು ಗೊತ್ತಿರಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಮತ್ತು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಹಾರಿಬಾ ಯುಮಿಸನ್ H550 ಇನ್ಸ್ಟ್ರೂಮೆಂಟು. ಇದು ನಮ್ಮಲ್ಲಿ ಈ ರೀತಿ ಕಾಣುತ್ತೆ ಫ್ರಂಟ್ ಇಂದ. ಸೊ ಅದಕ್ಕೆ ಲೆಫ್ಟ್, ರೈಟ್, ಬ್ಯಾಕ್ ಸೈಡ್ ಎಲ್ಲ ಇದೆ. ಎವ್ರಿ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಸೊ ಇದು ನಾವು ನಿಂತಾಗ ಇದು ನಮ್ಮ ಲೆಫ್ಟ್ ಸೈಡ್ ಇರೋದು. ಸೊ ಇಲ್ಲಿ ಅದ್ರದ್ದು ರಿಯೇಜೆಂಟ್ ಎಲ್ಲ ಇಟ್ಟಿರ್ತೀವಿ. ಸೊ ಇದೆಲ್ಲ ರಿಯೇಜೆಂಟ್ ಯಾಕೆ ಇನ್ಸ್ಟ್ರೂಮೆಂಟಿನ ಲೆವೆಲ್ ಅಲ್ಲೇ ಇರಬೇಕು ಅಂದ್ರೆ, ಈ ಇನ್ಸ್ಟ್ರೂಮೆಂಟ್ ಸಿರಿಂಜ್ ಪಂಪ್ ಅಲ್ಲಿ ವರ್ಕ್ ಆಗುತ್ತೆ, ಇದು ಮೋಟರೈಸ್ಡ್ ಪಂಪ್ ಅಲ್ಲಿ ವರ್ಕ್ ಆಗೋದಿಲ್ಲ. ಸೊ ಸಿರಿಂಜ್ ಪಂಪ್ ಇಂದ ಒಂದು ಅಡ್ವಾಂಟೇಜ್ ಏನಂದ್ರೆ ಅದ್ರದ್ದು ಪ್ರಿಸಿಷನ್ ಚೆನ್ನಾಗಿರುತ್ತೆ, ಬಟ್ ಅದ್ರದ್ದು ಸಕ್ಷನ್ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಿಂದಾಗಿ ಇನ್ಸ್ಟ್ರೂಮೆಂಟ್ ಅನ್ನ ನೆಲದ ಮೇಲೆ ಲೆವೆಲ್ ಎಲ್ಲ ಇಟ್ಟರೆ ಅಷ್ಟು ಹೈಟ್ ತನಕ ಅದಕ್ಕೆ ಸಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಇನ್ಸ್ಟ್ರೂಮೆಂಟಿನ ಲೆವೆಲ್ ಅಲ್ಲೇನೆ ಇರಬೇಕಾಗುತ್ತೆ. ಓಕೆ, ಸೊ ಇದು ಅದರದ್ದು ರೈಟ್ ಸೈಡ್ ಎಂಡ್. ಸೊ ಇಲ್ಲಿ ನಾವು ಅದರದ್ದು ಬ್ಯಾಚ್ ಅಟ್ ಎ ಟೈಮ್ 10 ಅಥವಾ ಅಪ್ ಟು 50 ಸ್ಯಾಂಪಲ್ಸ್ ಅಟ್ ಎ ಟೈಮ್ ಇಟ್ಟು ಕೊಡ್ಬೋದು ಇನ್ಸ್ಟ್ರೂಮೆಂಟಿಗೆ. ಸೊ ಇದಾದ್ರೆ ಬ್ಯಾಕ್ ಸೈಡು. ಇಲ್ಲಿ ಇಂಪಾರ್ಟೆಂಟ್ ಗಮನ ಕೊಡಬೇಕಾಗಿರೋದಂದ್ರೆ ಇದು ಪವರ್ ಬಟನ್. ಯಾಕಂದ್ರೆ ಇದನ್ನ ಎವ್ರಿ ನೈಟ್ ಆಫ್ ಆನ್ ಮಾಡಬೇಕಾದ್ರೆ ಈ ಬಟನ್ನೇ ನಾವು ಯೂಸ್ ಮಾಡ್ತೇವೆ. ಇದು ಅದರದ್ದು ಡ್ರೈನ್ ಪೈಪ್. ಓಕೆ, ಸೊ ಇದು ಅದರದ್ದು ರಿಯೇಜೆಂಟ್ಸು. ಸೊ ABX ಡೈಲ್ಯೂಯೆಂಟ್. ಸೊ ಪ್ರತಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಇರುತ್ತೆ. ಸೊ 20 ಲೀಟರಿನ ಡೈಲ್ಯೂಯೆಂಟ್ ಇನ್ಸ್ಟ್ರೂಮೆಂಟ್. ಇದು ABX ವೈಟ್ ಡಿಫೋ ಮತ್ತು ಇದು ABX ಕ್ಲೀನರ್. ಈ ಮೂರು ಮೋಸ್ಟ್ ಇಂಪಾರ್ಟೆಂಟ್. ABX ಮಿನೋ ಕ್ಲಿಯರ್ ಅನ್ನೋದು ಅದು ಒಂದು ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಅಂತ ಒಂದು ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಮಾತ್ರ ಬೇಕಾಗುತ್ತೆ, ರೊಟೀನ್ ಆಗಿ ಅದು ಬೇಕಾಗೋದಿಲ್ಲ. ಈವನ್ ABX ಕ್ಲೀನರ್ ಕೂಡ ಇನ್ಸ್ಟ್ರೂಮೆಂಟ್ ಆನ್ ಮಾಡ್ಬೇಕಾದ್ರೆ ಆಫ್ ಮಾಡ್ಬೇಕಾದ್ರೆ ಪೈಪ್ ಕ್ಲೀನಿಂಗ್ ಗೆ ಮಾತ್ರ ಯೂಸ್ ಆಗುತ್ತೆ, ಅದು ಕೂಡ ರೊಟೀನ್ ಆಗಿ ಯೂಸ್ ಆಗೋದಿಲ್ಲ. ರೊಟೀನ್ ಆಗಿ ಯೂಸ್ ಆಗೋದೇನಿದ್ರು ವೈಟ್ ಡಿಫ್ ಮತ್ತೆ ABX ಡೈಲ್ಯೂಯೆಂಟ್ ಮಾತ್ರ. ಓಕೆ, ಸೊ ಅದು ಅಡಿಕ್ವೇಟ್ ಅಮೌಂಟ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕು. ಅಂದ್ರೆ ತುಂಬಾ ಕಮ್ಮಿ ಇರಬಾರ್ದು ಆನ್ ಆಫ್ ಮಾಡ್ಲಿಕ್ಕೆ. ಅಟ್ಲೀಸ್ಟ್ ಒಂದು ಅಡಿಕ್ವೇಟ್ ಒಂದು ಸ್ವಲ್ಪ ಅಮೌಂಟ್ ಅಲ್ಲಿ ಇದೆ ಅಂತ ಆದ್ರೆ ಆನ್ ಆಫ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅನದರ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಪೈಪ್ಸ್. ಈ ಪೈಪಿಗೆ ಯಾವುದೇ ತರ ಫಿಲ್ಟರ್ ಇಲ್ಲ. ಸೊ ಕಸಗಿಸ ಹೋಗೋ ರಿಸ್ಕ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಗಮನ ಇರಬೇಕು ಒಂದು. ಎರಡನೇದಾಗಿ ಏನು ಅಂದ್ರೆ ಈ ಪೈಪ್ಗಳು ಯಾವತ್ತು ಆಲ್ ದ ವೇ ರಿಯೇಜೆಂಟ್ ನ ಫುಲ್ ನೆಲದ ತನಕನೂ ಟಚ್ ಆಗ್ಬೇಕು. ಯಾಕೆಂದ್ರೆ ಇದು ಸಿರಿಂಜ್ ಪಂಪ್ ಆಗಿರೋದ್ರಿಂದ ಸೊ ಆ ಪ್ರಾಬ್ಲಮ್ ಬರುತ್ತೆ. ಸೊ ಈಗ ಒಂದು ಗಮನ ಕೊಡೋ ಅಂಶ ಏನು ಅಂದ್ರೆ, ಬಹಳ ಬಾರಿ ನಾವೇನ್ ನೋಡಿದೀವಿ ಅಂದ್ರೆ ಟೆಕ್ನಿಷಿಯನ್ಸ್ ಗಳು ಇದು ಮೇಲಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅದು ಇಲ್ಲಿ ರಿಯೇಜೆಂಟ್ ಲೆವೆಲಿಗೆ ತಾಕ್ತಾನೆ ಇರೋದಿಲ್ಲ, ಮೇಲಿರುತ್ತೆ. ಸರ್ ಇನ್ಸ್ಟ್ರೂಮೆಂಟ್ ಎರರ್ ಕೊಡ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಆಕ್ಚುಲಿ ಯಾರು ಈ ಪೈಪನ್ನು ಕರೆಕ್ಟ್ ಆಗಿ ಫುಲ್ ಕೆಳಗಡೆ ತನಕ ಹೋಗಿದೆ ಅನ್ನೋದ್ರ ಬಗ್ಗೆ ಗಮನನೇ ಕೊಡಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಪೂರ್ತಿ ರಿಯೇಜೆಂಟ್ ನ ನೆಲಕ್ಕೆ ತನಕನೂ ಈ ಪೈಪ್ ತಾಗ್ಬೇಕು, ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ಅದರ ನಂತರ ನೀವು ಅಲ್ಲಿ ಪವರ್ ಸ್ವಿಚ್ ಆನ್ ಮಾಡ್ತೀರಾ. ಆನ್ ಮಾಡಿದ ತಕ್ಷಣ ಇನ್ಸ್ಟ್ರೂಮೆಂಟ್ ಹಾರ್ಡ್ ಡಿಸ್ಕ್ ಎಲ್ಲ ಆನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಗಮನ ಕೊಡಬೇಕಾಗಿರೋ ಅಂಶ ಏನು ಅಂದ್ರೆ, ಈ ಇನ್ಸ್ಟ್ರೂಮೆಂಟ್ ಲೈನೆಕ್ಸ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಆಗುತ್ತೆ, ಮೈಕ್ರೋಸಾಫ್ಟ್ ಅಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅಷ್ಟೇ ಗಮನ ಇಟ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಫೀಚರ್ಸ್ಗಳು ಮತ್ತು ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದು ನೀವು ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಮುಂದೆ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಅದು ಡಿಫ್ರೆನ್ಸ್ ಏನು ಅಂತ. ಸೊ ಈ ತರ ಮಲ್ಟಿಪಲ್ ವಿಂಡೋಸ್ಗಳು ಚೇಂಜ್ ಆಗುತ್ತೆ. ಆಮೇಲೆ ಅದು ಲಾಗಿನ್ ಪ್ಲೇಸ್ಗೆ ಬಂದು ನಿಲ್ಲುತ್ತೆ. ಸೊ ಇಲ್ಲಿ ನಾವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಡಬೇಕು. ಸೊ ಅದನ್ನ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ನೀವು ಡೈರೆಕ್ಟ್ ಆಗಿ ಕೀಬೋರ್ಡ್ ಇಂದನೂ ಕೊಡ್ಬೋದು. ಸೊ ಇವಾಗ ಇಂಪಾರ್ಟೆಂಟ್ ಏನಂದ್ರೆ, ಫಸ್ಟ್ ಅದು ಸಾಫ್ಟ್ವೇರ್ ವರ್ಷನ್ ಗಳನ್ನ ಚೆಕ್ ಮಾಡುತ್ತೆ. ಅದರ ನಂತರ ಅದು ಡೇಟಾ ಬೇಸ್ ಅನ್ನ ಚೆಕ್ ಮಾಡುತ್ತೆ. ಸೊ ಅದೆಲ್ಲ ಕರೆಕ್ಟ್ ಅಂತ ಆದ್ಮೇಲೆ ಇನಿಷಿಯಲೈಸೇಷನ್ಸ್ ಆಗುತ್ತೆ. ಆವಾಗ್ಲೇನೆ ಇನ್ಸ್ಟ್ರೂಮೆಂಟಿನ ಮೂವಿಂಗ್ ಪಾರ್ಟ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸತಿ ಅದೆಲ್ಲ ಕ್ಲಿಯರ್ ಅಂತ ಆದ್ಮೇಲೆ ನೀವು ಇಲ್ಲಿರೋ ಕೀನ ಕ್ಲಿಕ್ ಮಾಡಿ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬಹುದು. ಯೂಸರ್ ನೇಮ್ ಯೂಶಲಿ ಲ್ಯಾಬ್, ಪಾಸ್ವರ್ಡ್ ಕೂಡ LAB ಲ್ಯಾಬ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ. ಸೊ ಇಲ್ಲ ಅಂದ್ರೆ ನೀವು ಅದನ್ನ ಕೀಬೋರ್ಡ್ ಇಂದ ಕೂಡ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು. ಸೊ ಇದು ಲೈನೆಕ್ಸ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಆಗ್ತಾ ಇರೋದ್ರಿಂದ ಇದರಲ್ಲಿ ಮೌಸ್ ಇರುವುದಿಲ್ಲ. ಸೊ ಮೌಸ್ ಆಪರೇಷನ್ ಲೈನೆಕ್ಸ್ ಸಾಫ್ಟ್ವೇರ್ ಅಲ್ಲಿ ಇಲ್ವೇ ಇಲ್ಲ. ಸೊ ಅದರಿಂದಾಗಿ ಒಂದೇ ಕೀಬೋರ್ಡ್ ಇಲ್ಲ, ಇದರಿಂದನೇ ತಗೋಬೇಕು. ಸೊ ಒಂದ್ಸತಿ ನೀವು ಇದು ಮಾಡಿದ್ಮೇಲೆ ವ್ಯಾಲಿಡೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದು ರೀಸೆಟ್ ಆಟೋ ರೀಸೆಟ್ ನಂಬರ್ಸ್ ನ ಕೇಳುತ್ತೆ. ಸೊ ಇದು ಇಂಪಾರ್ಟೆಂಟ್, ಬಟ್ ಇದು ಕೂಡ ಇವಾಗಲೇ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವಾಗಲೂ ಈ ರೀಸೆಟ್ ಬಟನ್ ಸೆಲೆಕ್ಟ್ ಮಾಡಿ, ಮತ್ತೆ ಎರೇಸ್ ವರ್ಕ್ ಲಿಸ್ಟ್ ಮತ್ತೆ ಎಕ್ಸ್ಪೋರ್ಟ್ ಇದನ್ನ ಯಾವತ್ತೂ ಸೆಲೆಕ್ಟ್ ಮಾಡಿಬಿಡಿ. ಅದರ ನಂತರ ಎಸ್ ಅಂತ ಕೊಟ್ರೆ ಸೊ ಅದು ಮೇನ್ ಮೆನು ಬರುತ್ತೆ. ಸೊ ಅದು ಮೇನ್ ಮೆನುಗೆ ಬಂದಾಗ
ಅದು ಸ್ಟಾರ್ಟ್ಅಪ್ ಬ್ಲಿಂಕ್ ಆಗ್ತಾ ಇರುತ್ತೆ ಈ ರೀತಿ. ಇಲ್ಲಿ ಕೆಳಗಡೆ ಕೂಡ ಹೇಳ್ತಾ ಇರುತ್ತೆ ಸ್ಟಾರ್ಟ್ಅಪ್ ನಾಟ್ ಡನ್ ಅಂತ. ಎಲ್ಲಿ ತನಕ ನೀವು ಸ್ಟಾರ್ಟ್ಅಪ್ ಕೊಡೋದಲ್ಲೋ ಅಲ್ಲಿ ತನಕ ನಿಮ್ಗೆ ಇನ್ಸ್ಟ್ರೂಮೆಂಟ್ ನ ರನ್ನಿಂಗ್ ಮಾಡಕ್ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಗಮನ ಇರಲಿ. ಸೊ ನಿಮ್ಗೆ ಏನು ಮಾಡಕ್ಕಾಗಲ್ಲ. ನೀವು ರಿಯೇಜೆಂಟ್ಸ್ ನ ಚೇಂಜ್ ಮಾಡಬಹುದು, ಮೇಂಟೆನೆನ್ಸ್ ಕೊಡ್ಬೋದು, ಆದ್ರೆ ಸ್ಯಾಂಪಲ್ ನ ರನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಸ್ಟಾರ್ಟ್ಅಪ್ ಕೊಡ್ಲೇಬೇಕು. ಸೊ ಇದನ್ನ ಕ್ಲಿಕ್ ಮಾಡುತ್ತೆ, ಸ್ಟಾರ್ಟ್ಅಪ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣನೇ ಅದು ಸ್ಟಾರ್ಟ್ಅಪ್ ಗೆ ಹೋಗುತ್ತೆ. ಸ್ಟಾರ್ಟ್ಅಪ್ ಗೆ ಎಲ್ಲ ರೆಡಿಯಾಗಿ ಬರ್ಲಿಕ್ಕೆ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ತಗೊಳುತ್ತೆ ಅದು. ಸೊ ಅದಾದ ತಕ್ಷಣನೇ ಇನ್ಸ್ಟ್ರೂಮೆಂಟ್ ಈಗ ಟೋಟಲಿ ರೆಡಿ ಆಗುತ್ತೆ. ಅವಾಗ ನಿಮಗೆ ಇದು ಎಲ್ಲ ಬಟನ್ಸ್ ಕೂಡ ಎನೇಬಲ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಕೂಡ ನೀವು ನೋಡಬಹುದು ರೆಡಿ ಅಂತ ಇಲ್ಲಿ ಬರ್ತಾ ಇರುತ್ತೆ. ಸೊ ಇದು ಕ್ವಾಲಿಟಿ ಕಂಟ್ರೋಲ್. ಎನಿ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಏನಾದ್ರು ಎರರ್ ಇದ್ರೆ ಸೊ ಇದು ಕೂಡ ಇದು ರೆಡ್ ಆಗುತ್ತೆ. ಕಮ್ಯುನಿಕೇಶನ್ ಅದು ಇಂಟರ್ಫೇಸಿಂಗ್ ಗೆ ಅಂದ್ರೆ ನಮ್ಮ ಹೋಸ್ಟ್ ಕಂಪ್ಯೂಟರ್ಗೆ ಏನಾದ್ರು ಕನೆಕ್ಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಇದು ರೆಡ್ ಆಗುತ್ತೆ. ರಿಯೇಜೆಂಟ್ ಏನಾದ್ರು ಔಟ್ಡೇಟ್ ಆಗ್ತಾ ಇದೆ ಅಥವಾ ತುಂಬಾ ಕಮ್ಮಿ ಇದೆ ಅಂದ್ರೆ ಇದು ರಿಯೇಜೆಂಟ್ ಕೂಡ ರೆಡ್ ಆಗುತ್ತೆ. ಸಿಸ್ಟಮ್ ಅಲ್ಲಿ ಮೂವಿಂಗ್ ಪಾರ್ಟ್ಸ್ ಅಲ್ಲಿ ಅಥವಾ ಸಾಫ್ಟ್ವೇರ್ ಅಲ್ಲಿ ಏನಾದ್ರು ಎರರ್ ಇತ್ತು ಅಂತಂದ್ರೆ ಇದು ಸಿಸ್ಟಮ್ ಈವನ್ ಸ್ಟಾರ್ಟ್ಅಪ್ ಫೇಲ್ ಆಯ್ತು ಅಂದ್ರೂ ಕೂಡ ಈ ಸಿಸ್ಟಮ್ ಕೂಡ ರೆಡ್ ಆಗುತ್ತೆ. ಸೊ ನಮ್ಗೆ ಇದನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಅದು ಏನು ಅಂತ ಕಂಡುಹಿಡಿಲಿಕ್ಕೆ ಆಗುತ್ತೆ. ಓಕೆ, ಸೊ ಒಂದ್ಸತಿ ಅದು ಸ್ಟಾರ್ಟ್ಅಪ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಆದ್ಮೇಲೆ ನಾವು ಅದು ಸ್ಟಾರ್ಟ್ಅಪ್ ನ ಕರೆಕ್ಟ್ ಆಗಿ ಆಗಿದೆಯಾ ಇಲ್ವಾ, ಏನಾರೋ ಎರರ್ ಇದೆಯಾ ಅಂತ ನೋಡ್ಬೇಕು. ಅದನ್ನ ಹೇಗೆ ನೋಡ್ತೀವಿ ಅಂದ್ರೆ ನೀವು ಇದು ಲಾಗ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ಬೇಕಾ ಎಲ್ಲಾ ತರ ಲಾಗ್ಸ್ ಗಳಿದೆ. ಅದ್ರಲ್ಲಿ ನಾವು ಈ ಬ್ಲಾಂಕ್ ಸೈಕಲ್ ಲಾಗ್ಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಹೇಳುತ್ತೆ ಸೊ ಸ್ಟಾರ್ಟ್ಅಪ್ ಸ್ಟೇಟಸ್ ಎಲ್ಲ ಗ್ರೀನ್ ಇದೆ ಅಂದ್ರೆ ಅದು ಪಾಸ್ ಆಗಿದೆ. ಸೊ ಎಲ್ಲದು 0 ಇದೆ. ಪ್ಲೇಟ್ಲೆಟ್ ಮಾರ್ಕ್ಸ್ 2 ಇದೆ. ಸೊ ಹಂಗೇನಾದ್ರು ಇದು 5 ಗಿಂತ ಅಬೋವ್ ಹೋದ್ರೆ ಫೇಲ್ ಆಗುತ್ತೆ. ಸೊ ಈ ರೀತಿ ಅದು ಪಾಸ್ ಆಗಿದೆ ಅಂತ ಇನ್ಸ್ಟ್ರೂಮೆಂಟ್ ಹೇಳ್ತಾ ಇದೆ. ಸೊ ಅದನ್ನ ಚೆಕ್ ಮಾಡಬೇಕು. ಅದರ ನಂತರ ಮೇನ್ ಸ್ಕ್ರೀನ್ ಬರುತ್ತೆ. ಇವಾಗ ನೀವು ಇನ್ಸ್ಟ್ರೂಮೆಂಟ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ಮತ್ತೆ ಅದರದ್ದು ವರ್ಕ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಈಗ ಇನ್ಸ್ಟ್ರೂಮೆಂಟ್ ಕಂಪ್ಲೀಟ್ಲಿ ರೆಡಿ ಇದೆ. ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ನೈಟ್ ಅಲ್ಲಿ ಆನ್ ಆಫ್ ಮಾಡೋದ್ರಿಂದ ಯಾವುದೇ ತರ ರಿಯೇಜೆಂಟ್ ಏನಾದ್ರು ನಮ್ಗೆ ಆಡ್ ಮಾಡಬೇಕು ಅಂತೆಲ್ಲ ಇದ್ದಾಗ ಸ್ಟಾರ್ಟ್ಅಪ್ ಕೊಡೋಕ್ಕಿಂತ ಮುಂಚೆನೆ ರಿಯೇಜೆಂಟ್ಸ್ ನೆಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಅದ್ರ ಯಾಕೆಂದ್ರೆ ನೀವೇನಾದ್ರು ರಿಯೇಜೆಂಟ್ ಚೇಂಜ್ ಮಾಡಿದಿ ಅಂತಾದ್ರೆ ರಿಯೇಜೆಂಟ್ ಚೇಂಜ್ ಮಾಡಿದ್ಮೇಲೆ ಸ್ಟಾರ್ಟ್ಅಪ್ ಕೊಡ್ಲೇಬೇಕು. ಸೊ ನೀವು ಮುಂಚೆನೂ ಒಂದ್ಸತಿ ಸ್ಟಾರ್ಟ್ಅಪ್ ಕೊಡ್ತೀರಾ, ಆಮೇಲೆ ರಿಯೇಜೆಂಟ್ ಚೇಂಜ್ ಮಾಡ್ತೀರಾ, ಮತ್ತೆ ಸ್ಟಾರ್ಟ್ಅಪ್ ಕೊಡ್ತೀರಾ ಅಂದ್ರೆ ಡಬಲ್ ಟೈಮು ರಿಯೇಜೆಂಟ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆನ್ ಆದ ತಕ್ಷಣನೇ ಯಾವ್ದಾದ್ರು ರಿಯೇಜೆಂಟ್ ಚೇಂಜ್ ಮಾಡ್ಲಿಕ್ಕಿತ್ತು ಅಥವಾ ಯಾವ್ದಾರ ಒಂದು ಮೇಂಟೆನೆನ್ಸ್ ಇತ್ತು ಅಂದ್ರೆ ಅದನ್ನ ಫಸ್ಟ್ ಮಾಡ್ಕೊಂಡ್ಬಿಡಿ. ಅದರ ನಂತರನೇ ಸ್ಟಾರ್ಟ್ಅಪ್ ಕೊಡಿ. ಯಾಕಂದ್ರೆ ಮೇಂಟೆನೆನ್ಸ್ ಗಳು ಕೂಡ ಎಸ್ಪೆಷಲಿ ಕಾನ್ಸಂಟ್ರೇಟೆಡ್ ಕ್ಲೀನಿಂಗ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಆದ ತಕ್ಷಣ ಸ್ಟಾರ್ಟ್ಅಪ್ ಕೇಳುತ್ತೆ. ಸೊ ಮುಂಚೆನೆ ಸ್ಟಾರ್ಟ್ಅಪ್ ಕೊಡೋದ್ರಿಂದ ಡಬಲ್ ಟೈಮ್ ಸ್ಟಾರ್ಟ್ಅಪ್ ಆಗುತ್ತೆ, ಅದರಿಂದಾಗಿ ರಿಯೇಜೆಂಟ್ಸ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.